ಅಪಾಯಕ್ಕೆ ಆಹ್ವಾನಿಸುತ್ತಿರುವ ವಿದ್ಯುತ್ ಪರಿವರ್ತಕ. ಹೌದು ವೀಕ್ಷಕರೇ, ಚಿತ್ತಾಪುರ ತಾಲೂಕಿನ ಕಮರವಾಡಿ ಗ್ರಾಮದ ಗ್ರಂಥಾಲಯಕ್ಕೆ ಹೋಗುವ ರಸ್ತೆಯ ಬದಿಯಲ್ಲಿರುವ ವಿದ್ಯುತ್ ಪರಿವರ್ತಕದಿಂದ ಅಪಾಯಕ್ಕೆ ಆಹ್ವಾನಿಸುವಂತಾಗಿದೆ. ಈ ಓಣಿಯಲ್ಲಿ ವಾಸಿಸುವ ಜನ ಎದುರಿಸುತ್ತಿರುವ ಚಿತ್ರಣ ಇದಾಗಿದೆ. ಇಲ್ಲಿ ಅಳವಡಿಸಲಾದ ವಿದ್ಯುತ್ ಪರಿವರ್ತಕ ಟಿಸಿ ಬಲಿಗಾಗಿ ಕಾಯುವಂತಿದೆ. ಕೈಗೆ ತಾಗುವ ವಿದ್ಯುತ್ ಪರಿವರ್ತಕ ವಿದ್ಯುತ್ ತಂತಿಯಿಂದ ಜೀವದ ಭಯ ನಿವಾಸಿಗಳಲ್ಲಿ ಆವರಿಸಿದೆ. ವಿದ್ಯುತ್ ಪರಿವರ್ತಕ ಸ್ಥಳಾಂತರಕ್ಕಾಗಿ ನೆರವಾಗಲು ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಇಲ್ಲಿ ವಾಸಿಸುವ ಜನರ ಜೀವ ಬೆಲೆಯೇ ಇಲ್ಲವೇ? ಇನ್ನೊಂದು ಕಡೆ ಜೆಸ್ಕಾಂ ಅಧಿಕಾರಿಗಳು ಸಹ ಇದನ್ನು ಕಂಡು ಕಾಣದಂತೆ ಹೋಗುತ್ತಾರೆ. ಈ ಸಮಸ್ಯೆ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ. ಅದರ ಒಂದು ವರದಿ ಇಲ್ಲಿದೆ ನೋಡಿ. ಹುಡುಗರು ಕೈ ಹಾಕಿ ಹಿಂಗ ಮಾಡ್ಲಕತ್ತಾರ್ರಿ ಮಧ್ಯಾಹ್ನದಾಗ ಏನ್ ಮಾಡ್ಬೇಕು ಅವ್ರಿಗೆ ಕೈ ಕಂಡ್ ಕೂತಂಗಾಗ್ಯದ ನಾವು. ಅಂದ್ರೆ ಏನಂತ ನೀವು ಇದು ತೆಗಿ ಅಂತೀರಾ? ತೆಗಿಬೇಕ್ರಿ ಅಷ್ಟೇ ರೀ. ಏನ್ ಪ್ರಾಬ್ಲಮ್ ಆಗತ್ತಿದ್ರಿ? ತಕ್ಲೀಫ್ ಆಗಿ ಮಳೆ ಬಂದಾಗ ಹಿಂಗೆ ಮಾಡಿ ಬೆಂಕಿ ಕಾರ್ಲಕತ್ತದ್ರಿ ರಾತ್ರಿಗೆ. ರೋಡ್ ಸೈಡ್ ಅದ, ಮಕ್ಕಳು ಜಾಸ್ತಿ ಈ ಕಡೆ ಓಡಾಡ್ತಾರ, ಬರೋದಿಲ್ಲೇ ಗಾಡಿಗಳು ನೆಳ್ಳದಂತ ಇಲ್ಲೇ ನಿಂದ್ರಸೋದು. ಅದೇ ನೋಡ್ರಿ ಸರ್. ಅಂದ್ರೆ ಇದು ತೆಗಿ ಅಂತ ಹೇಳಿ ಒತ್ತಾಯ ಮಾಡಿ. ಇದಕ್ಕಿಂತ ಮೊದಲೇನೋ ಹೇಳಿರೇನು ಯಾರಿಗ? ಯಾರಿಗೆ ಕಿವಿ ಹಾಕೊಂಡಿಲ್ರಿ, ಪಿಡಿಯನ್ನ ಕಿವಿ ಹಾಕಿಲ್ರಿ, ಇದು ಅಧ್ಯಕ್ಷರನ್ನ ಕಿವಿ ಹಾಕೊಂಡಿಲ್ಲ. ಹೌದಾ? ಅಪ್ರೂವಲ್ ಆಗ್ಬೇಕ್ರಿ, ಬೆಂಗಳೂರಿಂದ ಬರ್ಬೇಕ್ರಿ, ಆಯಿ 3 ಕಂಬ ಕೂಡಿಸ್ಬೇಕ್ರಿ, ಆಯಿ 4 ಕಂಬ ಕೂಡಿಸ್ಬೇಕ್ರಿ ಅಂತ ಹೇಳ್ಯಾರ ಅಧ್ಯಕ್ಷರು. ಅಂದ್ರೆ ಈಗ ಇದನ್ನ ತೆಗೆದು ಬೇರೆ ಕಡೆ ಕಡೆಗೆ ಹಾಕ್ಬೇಕ್ರಿ. ಯಾಕಂದ್ರೆ ನಮ್ಮ ಏರಿಯಾ ಹುಡುಗರು ಜಾಸ್ತಿ ಆಗ್ಯಾವ್ರಿ. ಅವಾಗ ನಂದು ಒಂದೇ ಮನೆ ಇತ್ರಿ, ಯಾವ ಇದ್ದಿಲ್ಲ, ತಿರುಗಾಡ್ಲಕತ್ತಾರ್ರಿ. ಯಾಕಂದ್ರೆ ಬೆಂಕಿ ಇಟ್ಕೊಂಡಂಗ ಯಾರು ಓದ್ತಿದಿಲ್ರಿ, ಎಲ್ಲಾ ರೋಡ್ ಆಗ್ಯಾದ್ರಿ, ಮಕ್ಳು ಓಡಾಡ್ತಾವ್ರಿ, ಓಡಾಡ್ಲಕತ್ತಾರ. ನಿಮ್ಮ ಹೆಸರೇನ್ರಿ? ಉಮಾದೇವಿ.